ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಮೋಹಿತಂದು ಇದೊಂದು ಯೂನಿಫಾರ್ಮ್ ಇತ್ತು ಹೊಲಿದಿದ್ದು. ಅಂದ್ರೆ ಒಂದು ಯೂನಿಫಾರ್ಮ್ದು ಪ್ಯಾಂಟ್ ಒಂದು ಸ್ವಲ್ಪ ಉದ್ದಾಗಿತ್ತು. ಹಾಗಾಗಿ ಸೊಂಟದಲ್ಲೆಲ್ಲ ಕರೆಕ್ಟ್ ಐತಿ, ಆದರೆ ಉದ್ದಿಗೆ ಹೆಚ್ಚಾಗ್ಯದ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಅಂದರೆ ಕೆಳಗಡೆ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ಟಿಚ್ ಮಾಡಾಕತ್ತೀನಿ ನೋಡ್ರಿ. ಬಹಳ ದಿನ ಆಯಿತು ಹಿಂಗೆ ಮೊದಲಿನ ಯೂನಿಫಾರ್ಮ್ ಪ್ಯಾಂಟನೇ ಹಾಕೊಂಡು ಹೊಂಟಾನ. ಇದು ಮನೆ ಅದು ಹೊಸದು ಯೂನಿಫಾರ್ಮ್ ರೋಹಿತ್ಗೆ ತೊಗೊಳಮ್ದಾಗ ಇವನಿಗೂ ಮತ್ತೊಂದು ಅದು ಹಳಿ ಯೂನಿಫಾರ್ಮ್ ಪ್ಯಾಂಟ್ ಹಳಿ ಆಗ್ಯದ ಅಂತ ಹೇಳ್ಬಿಟ್ಟು ಇದೊಂದು ಎಕ್ಸ್ಟ್ರಾ ಇರಲಿ ಅಂತೇಳಿ ಇದೊಂದು ತೊಗೊಂಡೇವಿ. ಆದರೆ ಅದು ಒಂದು ಸ್ವಲ್ಪ ಉದ್ದ ಆಗ್ಲಾಕತ್ತದ, ಹಾಗಾಗಿ ಕಟ್ ಮಾಡಿಬಿಟ್ಟು ಹೊಲಿಲಾಕತ್ತೀವಿ ನೋಡ್ರಿ. ಭಾಳ ದಿನ ಆಯಿತು ಇದನ್ನು ಕಟ್ ಮಾಡಿ ಹೊಲಿಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತು ಹೊಲಿಯಾಕತ್ತೀವಿ ನೋಡ್ರಿ ಅದನ್ನು. ಅವನು ಕೂಡ ಹೊಲಿ ಮಮ್ಮಿ ಅಂತ ನಾಗ್ತಿದ್ದ. ಹಾಗಾಗಿ ಇವತ್ತು ಇದನ್ನು ಹೊಲಿದು ಬರೋದ್ರಾಗ ಇಟ್ರಾಯ್ತು ಅಂತ ಹೇಳಿ ಹೊಲಿಲಾಕತ್ತೀವಿ ನೋಡ್ರಿ. ಟೈಮ್ ಇವಾಗ ಮಧ್ಯಾಹ್ನ ಆಗ್ಯದ. ಅಂದ್ರೆ ಮಧ್ಯಾಹ್ನ 11:30 ಆಗ್ಯದ ನೋಡ್ರಿ. ಇವಾಗ ಇದನ್ನು ಎಲ್ಲ ಕೆಲಸ ಆದ್ಮ್ಯಾಗ ಇವಾಗ ಮಷಿನ್ ಮ್ಯಾಗ ಕೂತಿ ನೋಡ್ರಿ. ನಾನು ಮಷಿನ್ ಮ್ಯಾಗ ಕೂತ್ಬಿಟ್ಟು ಒಂದು 5-6 ತಿಂಗಳೇ ಆಯ್ತು ಅಂತ ಹೇಳ್ಬೋದು ನೋಡ್ರಿ. ಭಾಳ ದಿನದಿಂದ ಏನೂ ಯಾವುದೇ ರೀತಿ ಬಟ್ಟೆಯನ್ನು ಹೊಲಿದಿಲ್ಲ. ಅಂದ್ರೆ ನಾನು ಬೇರೆಯವ್ರಿಗೆ ಬಟ್ಟೆ ಹೊಲ್ದು ಕೊಡೋಂಗಿಲ್ಲ, ನಾನು ಹೊಲ್ಕೋತೀನಿ. ಹಾಗಾಗಿ ಏನಾರ ನೈಟಿ ಹಿಡ್ಕೊಳ್ಳೋದು, ಏನಾರ ಕಟ್ಟಾಗಿದ್ದು ಬಟ್ಟೆನ ಹೊಲಿದು ಇಷ್ಟ ಮಾಡ್ತೀನಿ ನೋಡ್ರಿ. ನನಗೆ ಅಂದ್ರೆ ಇನ್ನೊಬ್ಬರ ಬಟ್ಟೆಯನ್ನು ಹೊಲಿಯಂಗಿಲ್ಲ. ಇದು ಮಷಿನ್ ಮ್ಯಾಗ ಕುಂತ್ಬಿಟ್ಟು ಒಂದು 5-6 ತಿಂಗಳೇ ಆಗಿತ್ತು ನೋಡ್ರಿ. ಭಾಳ ದಿನದಿಂದ ಏನೂ ಹೊಲಿದೇ ಇಲ್ಲ. ಹಾಗಾಗಿ ಮಷಿನ್ ಎಲ್ಲರ ಜಾಮ್ ಆಗ್ಯದೇನಂತ ಅಂದ್ಕೊಂಡಿದ್ದೆ. ಹೊಲಿಗೆ ಎಲ್ಲ ಸರಿ ಬೀಳ್ತಾವೆ, ಆದರೆ ಬೆಲ್ಟ್ ಅಂದ್ರೆ ಮಷಿನ್ದು ಬೆಲ್ಟ್ ಅದು ಕಟ್ಟಾಗಿತ್ತು. ಭಾಳ ದಿನ ಅಂದ್ರೆ ಹೊಸ ಮಷಿನ್ ತೊಗೊಂಡಾಗ ಯಾವ ಬೆಲ್ಟ್ ಹಾಕಿತ್ತಲ್ಲ ಅದೇ ಬೆಲ್ಟ್ ಇತ್ತು. ಅದು ಭಾಳ ದಿನದಿಂದ ಅಂದರೆ ಭಾಳ ದಿನ ಆಗ್ಯದ ಅಂತ ಹೇಳಿ ಅದು ಸ್ವಲ್ಪ ಕಟ್ ಆದಂಗೆ ಆಗಿತ್ತು. ಹಾಗಾಗಿ ಆ ಬೆಲ್ಟನ್ನು ಮತ್ತೆ ಸರಿ ಮಾಡಿಬಿಟ್ಟು ಇವಾಗ ಹೊಲಿಗೆ ಬೀಳ್ತಾವೆ ಇಲ್ಲೋ ಅಂದ್ಕೊಂಡ್ಬಿಟ್ಟು ಇವಾಗ ಸ್ಟಿಚ್ ಮಾಡಾಕತ್ತೀನಿ ನೋಡ್ರಿ. ಆದರೂ ಬೆಲ್ಟ್ ಅದು ಲೂಸ್ ಆಗ್ಯದ ಅದು ಮಷಿನ್ಗೆ. ಹಾಗಾಗಿ ಕಾಲಲ್ಲಿ ಒಂದು ಸ್ವಲ್ಪ ಬಿಗಿ ಬರಾಕತ್ತೈತೆ ಅದು ಹೊಲಿಗೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಅದು ಬೆಲ್ಟನ್ನು ಬಿಗಿ ಮಾಡಬೇಕು. ಲೂಸ್ ಆಗ್ಯದ, ಹಾಗಾಗಿ ಜಲ್ದಿ ಹೊಲಿಗೆ ಬೀಳಲಾಗ್ಯಾವು. ಇನ್ನೊಂದು ಸ್ವಲ್ಪ ಬೆಲ್ಟನ್ನು ಬಿಗಿ ಮಾಡಿದ್ವಿ ಅಂತಂದ್ರೆ ಆಮೇಲೆ ಹೊಲಿಗೆ ಸೀದಾ ಬೀಳ್ತಾವೆ. ಇವಾಗಿರಲಿ ಇದನ್ನು ಮತ್ತು ಆಮೇಲೆ ಅದನ್ನು ಬೆಲ್ಟ್ ಸರಿ ಮಾಡ್ಕೊಂಡು ಕೂತ್ನಿ ಅಂತಂದ್ರೆ ಇದು ಹೊಲಿದಲ್ಲಿ ಉಳಿದು ಬಿಡ್ತದೆ. ಹಾಗಾಗಿ ಇವಾಗ ಇದನ್ನು ಒಂದು ಪ್ಯಾಂಟನ್ನು ಹಿಡಿದ್ಬಿಟ್ಟು ಆಮೇಲೆ ಅದನ್ನು ಮಷಿನ್ ಬೆಲ್ಟನ್ನು ನಿಧಾನಕ್ಕೆ ಹಾಕಿದ್ರೆ ಅಂತಂದ್ಬಿಟ್ಟು ಇವಾಗ ಹಂಗೆ TV ನೋಡ್ಕೋತಾ ಈ ಒಂದು ಪ್ಯಾಂಟನ್ನು ಸರಿ ಮಾಡಾಕತ್ತೀನಿ ನೋಡ್ರಿ. ಇವಾಗ ನೋಡ್ತಿರ್ಬೋದು ಎಲ್ಲ ಪ್ಯಾಂಟ್ ಕೂಡ ಕೆಳಗಿಂದು ಕಟ್ ಮಾಡಿಬಿಟ್ಟು ಹಿಡ್ದೀನಿ. ಇವಾಗ ಅವನ ಅಳತೆ ಪ್ರಕಾರ ಕರೆಕ್ಟ್ ಅದ ನೋಡಬೇಕು. ಆದರೆ ಹಾಕ್ಕೊಂಡಾಗ ಮತ್ತೆ ಭಾಳ ಕೆಳಗಾಗ್ಬಿಡ್ತದೆ ಪ್ಯಾಂಟ. ನೋಡಬೇಕು ಹಾಕ್ಕೊಂಡಾಗ ಯಾವ ರೀತಿ ಅನ್ನಿಸ್ತದೆ ಅಂತ. ಅವನ ಅಳತೆ ಪ್ರಕಾರ ನೋಡ್ಕೊಂಬಿಟ್ಟು ಹೊಲ್ದೀನಿ. ಹಾಕ್ಕೊಂಡಾಗ ಯಾವ ರೀತಿ ಆಗತ್ತೆ ನೋಡಬೇಕು. ಮತ್ತು ಒಂದು ಸ್ವಲ್ಪ ಉದ್ದ ಆಯ್ತಂದ್ರೆ ಮತ್ತು ಒಂದು ಸ್ವಲ್ಪ ಕಟ್ ಮಾಡಿ ಹಿಡಿಲೇಬೇಕು ನೋಡ್ರಿ. ಅಂದ್ರೆ ಅವ ಒಂದು ಸಲ ಮ್ಯಾಕ್ ಹಾಕೋತಾನೆ ಪ್ಯಾಂಟ, ಒಂದು ಸಲ ಯೂನಿಫಾರ್ಮ್ ಪ್ಯಾಂಟ ಕೆಳಗೆ ಹಾಕೋತಾನೆ. ಹಾಗಾಗಿ ಅವ ಕೆಳಗೆ ಹಾಕ್ಕೊಂಡಾಗ ಮಾಮೂಲಿಯಾಗಿ ಕೆಳಗೆ ಬಂದುಬಿಡ್ತದೆ ಅದು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅವ ಹಾಕ್ಕೊಂಡಾಗ ನೋಡಿಬಿಟ್ಟು ಮತ್ತೊಂದು ಸ್ವಲ್ಪ ಆಮೇಲೆ ಹಿಡಿಬೇಕಾಗತ್ತೆ ನೋಡ್ರಿ. ಇವಾಗಂತರ ಹೊಲಿದಾಯ್ತಿದು. ಸಂಜೆ ಮುಂದೆ ಬಂದ್ಮ್ಯಾಗ ಅವನಿಗೆ ಹಾಕಿ ನೋಡಬೇಕು. ಅದೇ ರೀತಿ ಮಧ್ಯಾಹ್ನದ ಎಲ್ಲ ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗ್ದದ. ಇನ್ನೇನು ಮಧ್ಯಾಹ್ನ ಊಟ ಮಾಡಬೇಕು ನೋಡ್ರಿ. ಇದೇ ನೋಡ್ರಿ, ಇದು ಯೂನಿಫಾರ್ಮ್ ಪ್ಯಾಂಟ್ ಇದನ್ನೇ ನಾನು ಹಿಡಿದ್ನಿ. ಇದನ್ನು ಕೆಳಗಡೆನೇ ಒಂದು ಸ್ವಲ್ಪ ಕಟ್ ಮಾಡಿ ಹಿಡಿದೆ. ಅದೇ ರೀತಿ ನಾಗರಮಾಸಿ ಬತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಅಕ್ಕಿನ ತೊಳೆದು ಗಾಳಿಗೆ ಅಂತೇಳಿ ಹಾಕೀನಿ. ಇವು ಒಣಗಿದ ಮ್ಯಾಗ ಇವನ್ನ ಹುರಿದ್ಬಿಟ್ಟು ಚಕ್ಲಿಗೆ ಅದಕ್ಕೆಲ್ಲ ಯೂಸ್ ಮಾಡೋಕೆ ಬರ್ತದೆ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನೇ ಅಕ್ಕಿನ ತೊಳೆದು ಹಾಕಿ ನೋಡ್ರಿ. ಮೇಲ್ಗಡೆ ಗಾಳು ಬರ್ತದೆ, ಕರೆ ಹಾಕಿದ್ರೆ ಅಲ್ಲಿ ಜಲ್ದಿ ಒಣಗ್ತಾವೆ. ಆದ್ರೆ ಬೆಕ್ಕದೆಲ್ಲ ಅಡ್ಡಾಡ್ತಾವಲ್ಲ, ಬೆಕ್ಕದೆಲ್ಲ ಅಂದ್ರೆ ಓಣ್ಯಾಗ ಖಂಡಪಟ್ಟಿ ಬೆಕ್ಕದಾವು. ಅವೆಲ್ಲ ಅಡ್ಡಾಡಿ ಮೇಲ್ಗಡೆ ಬಾಗ್ಲ ಹಾಕೊಂಡ್ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ಹೊಲಸು ಮಾಡ್ತಾವೆ ಅದ್ರಾಗ ಅಂತ ಹೇಳಿ ಇಲ್ಲೇ ಒಳಗಡೆ ಗಾಳಿಗೆ ಹಾಕೀನಿ. ಅದೇ ರೀತಿ ಜೋಳ ಕೂಡ ಹಸನ್ ಮಾಡಿ ನೋಡ್ರಿ. ಜೋಳದ ನುಚ್ಚು ಕೂಡ ಖಾಲಿ ಆಗ್ಯದ ಮತ್ತು ಜೋಳದ ಹಿಟ್ಟನ್ನು ಕೂಡ ಖಾಲಿ ಆಗ್ಯದ. ಹಾಗಾಗಿ ನುಚ್ಚು ಬೀಸ್ಕೊಂಬರಕ್ಕೆ ಮತ್ತು ಹಿಟ್ಟನ್ನು ಅಂದರೆ ಜೋಳದ ಹಿಟ್ಟಿಗೆ ಹೋಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಜೋಳ ಹೆಚ್ಚಿಗೆ ಹಸನ್ ಮಾಡಿ ನೋಡ್ರಿ. ಟೈಮ್ ನೋಡ್ತಿರ್ಬೋದು, ಇವಾಗ 12 ಗಂಟೆ ಆಗ್ಯದ.
ಅಂದ್ರೆ ಮಧ್ಯಾಹ್ನ 12 ಗಂಟೆ ಆಗ್ಯದ. ಅಂದ್ರೆ ಮಕ್ಕಳು ಹೋದ ಕೂಡಲೇ ಶಾಲೆಗೆ ಹೋದ ಕೂಡಲೇ ಬೆಳಿಗ್ಗೆನೆ ಅವ್ರು ಹೋದ ಕೂಡಲೇ 9 ಗಂಟೆಗೆ ಹಸನ್ ಮಾಡಕ್ಕಂತ ಹೇಳಿ ಕೂತಿ ನೋಡ್ರಿ. ಅಕ್ಕಿ ಕೂಡ ಅವಾಗ ಹಸನ್ ಮಾಡಿಬಿಟ್ಟು ತೊಳೆದು ಒಣ ಹಾಕಿನಿ ಗಾಳಿಗೆ ಅಂಥೇಳಿ. ಅದೇ ರೀತಿ ಜೋಳ ಕೂಡ ಹಸನ್ ಮಾಡಿದೆ 12 ಗಂಟೆ ಅನ್ನೋದ್ರಾಗ ಇಷ್ಟು ಕೆಲಸ ಆಗ್ಯದ ನೋಡ್ರಿ. ಇದು ನೋಡ್ರಿ ನೆಲ್ಲಿಕಾಯಿ ಬೀಜನ ಎದಕ್ಕೋ ಬೇಕಂತ ಹಂಗಾಗಿ ತಿಂದ್ಬಿಟ್ಟು ಇಲ್ಲೇ ಗಾಳಿಗೆ ಹಾಕಿಟ್ಟ, ಗಾಳಿಗೆ ಒಣಗ್ಲಿ ಅಂತ ಹೇಳಿ ಇಟ್ಟಾರ ನೋಡ್ರಿ. ಹಂಗೆ ಇಲ್ಲಿ ಅಡುಗೆ ಮನೆಗೆ ಬಂದ್ರೆ ಎಲ್ಲ ಕೆಲಸ ಆಲ್ಮೋಸ್ಟ್ ಆಲ್ ಮುಗ್ದದ. ಪಲ್ಯ ಏನಂತಂದ್ರೆ ಹೆಸರು ಕಾಳು ಪಲ್ಯ ಮಾಡೀನಿ. ಅಂದ್ರೆ ಹೆಸರು ಕಾಳು ಪಲ್ಯ ಕುದಿಸ್ಬಿಟ್ಟು ಸಬ್ಬಸ್ಗಿ ಪಲ್ಯ ಅದ್ರೊಳಗೆ ಹಾಕಿಬಿಟ್ಟು ಖಾರ ಉಪ್ಪು ಹಾಕಿ ಅಂದ್ರೆ ಹೆಸರು ಕಾಳು ಸಬ್ಬಸ್ಗಿ ಪಲ್ಯ ಮಾಡಿ ನೋಡ್ರಿ. ಅದೇ ರೀತಿ ಇವತ್ತು ನಾಷ್ಟ ಏನಂತಂದ್ರೆ ಉಪ್ಪಿಟ್ಟು ಮಾಡಿದ್ದೆ. ಎಲ್ಲರದು ಕೂಡ ನಾಷ್ಟ ಕೂಡ ಆಗ್ಯದ. ಮತ್ತು ಕುಡಿಲಕ್ಕೆ ನೀರು ಖಾಲಿ ಆಗ್ಯಾವ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ. ನೀರು ಖಾಲಿ ಆಗ್ಯಾವ. ಇಷ್ಟು ಬೋಗಣ್ಯಾಗ ಇಟ್ಟಿನಲ್ಲ ಇಷ್ಟೇ ನೀರು, ಕುಡಿ ನೀರು ಅಂಥೇಳಿ. ಇವಾಗಿನ ಮನ್ಯಾಗ ನಾನು ಒಬ್ಬಳೇ ಇರ್ತೀನಲ್ಲ ಹಾಗಾಗಿ ನಡೀತದೆ. ನನಗೊಬ್ಬಳಿಗೆ ಇಷ್ಟು 1-2 ಚರಿ ನೀರು ನಡೀತದೆ ಸಂಜೆ 6 ಗಂಟೆ ತನಕ ಅಂಥೇಳಿ ಇಷ್ಟೇ ನೀರನ್ನು ಇದು ಮಾಡಿ ನೋಡಿ. ಮತ್ತು ಮಕ್ಕಳು ಅದೆಲ್ಲ ಮನೆಯಾಗಿದ್ರೆ ಎಷ್ಟು ನೀರಿದ್ರು ಕುಡಿಲಾಕ ಚೆಲ್ಲಕ ಸಾಲಂಗಿಲ್ಲ. ಹಾಗಾಗಿ ನಾನು ಒಬ್ಬಳೇ ಮನೆಯಾಗ ಇರ್ತೀನಲ್ಲ ಹಾಗಾಗಿ 1-2 ಚರಿ ನೀರು ಅಷ್ಟೇ ಅದ ಕುಡಿಲಕ್ಕ ಅಂಥೇಳಿ ನಡೀತದೆ. ಸಂಜೆ ಮುಂದೆ ಬಂದ್ಮ್ಯಾಗ ತೊಗೊಂಬರ್ತೀನಿ ಅಂತಂದ್ರು. ಹಾಗಾಗಿ ಕ್ಯಾನ್ 2 ತೊಳೆದ್ಬಿಟ್ಟು ಖಾಲಿ ಮಾಡಿಟ್ಟೀನಿ. ಅದೇ ರೀತಿ ಇವು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನೆಲ್ಲ ಇವು ಸ್ವಲ್ಪ ರವೆ ಸ್ವಲ್ಪ ಹೆಚ್ಚಿಗೆ ತೊಗೊಂಡು ಹುರಿದೆ. ಹಾಗಾಗಿ ಇವು ಹೆಚ್ಚಿಗೆ ಉಳಿದಿದ್ದು ಇವು ಹಿಂಗೆ ಪರಾತ್ನ್ಯಾಗ ಹಾಕಿಟ್ಟಿದ್ದೆ. ಇವ್ಕೂರ್ನ ಇವಾಗ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಡಾಕತ್ತೀನಿ ನೋಡ್ರಿ. ಇವು ಹುರಿದು ರವೆ ಇವು ಉಪ್ಪಿಟ್ಟಿಗೆ ಬರ್ತಾವ ಅಂತ ಹೇಳಿ ಇಲ್ಲೇ ಕೆಳಗಡೆ ಮತ್ತೊಂದು ಡಬ್ಬಿ ಒಳಗೆ ತೆಗೆದಿಟ್ಟಿನಿ. ಅದೇ ರೀತಿ ಉಪ್ಪಿನ ಡಬ್ಬಿ ಒಳಗೆ ಉಪ್ಪು ಖಾಲಿಯಾಗಿ ಭಾಳ ದಿನ ಆಯಿತು, ಹಾಕಬೇಕು ಅಂಥೇಳಿ ಮತ್ತೊಂದು ಹಂಗೆ ಪ್ಯಾಕೆಟ್ ಹರಿದ್ಬಿಟ್ಟು ಪ್ಯಾಕೆಟ್ದಂತ ತೊಗೊಂಡ್ಬಿಟ್ಟು ಅಡ್ಗೆಗೆ ಹಾಕೋದಾಗ್ಯದ. ಅದನ್ನು ಅಡ್ಗೆ ಮಾಡೋ ಮುಂದಾಗ ಅವಾಗ ಅಡ್ಗೆ ಅಂದ್ರೆ ಲೇಟ್ ಆಗತ್ತೆ. ಅದನ್ನೆಲ್ಲ ಮಾಡ್ಕೊಂತ ಕುಂತ್ರೆ ಇದನ್ನೆಲ್ಲ ಡಬ್ಬಿ ಇದೆಲ್ಲ ಹಾಕೋದು ಕೂತ್ರೆ ಲೇಟ್ ಆಗತ್ತೆ ಅಂಥೇಳಿ ಇವಾಗ ಉಪ್ಪಿನ ಪ್ಯಾಕೆಟ್ ತರಿಸ್ಬಿಟ್ಟು ಉಪ್ಪಿನ ಡಬ್ಬಿಯಾಗ ಹಾಕಿಡ್ಬೇಕು ನೋಡ್ರಿ. ಅಂದ್ರೆ ಎಲ್ಲನೂ ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಅಡುಗೆ ಮಾಡೋ ಮುಂದಾಗ ಪಟ ತೊಗೊಂಡ್ಬಿಟ್ಟು ಅಡುಗೆಗೆ ಬಳಕೆ ಮಾಡ್ಕೋಬೋದು ನೋಡ್ರಿ. ನಾವು ಅಡುಗೆ ಮಾಡೋ ಮುಂದಾಗ ಯಾವುದಾದ್ರೂ ಕಾಳನ್ನು ತೊಗೊಂಡ್ಬಿಟ್ಟು ಆವಾಗ ಡಬ್ಬಿಗೆ ಹಾಕಿ ತೊಗೊಂಡ್ಬಿಟ್ಟು ಬಳಸಿದ್ರೆ ಅದೆಲ್ಲ ಲೇಟ್ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಫ್ರೀ ಟೈಮ್ದಲ್ಲಿ ಮಧ್ಯಾಹ್ನದಾಗ ಫ್ರೀ ಟೈಮ್ ಅಂಥೇಳಿ ಇರ್ತದಲ್ಲ ಆ ಟೈಮ್ದಾಗ ಏನೇನು ಡಬ್ದಾಗ ಖಾಲಿ ಆಗಿರ್ತಾವೆ ಅಡುಗೆ ಸಾಮಗ್ರಿಗಳು ಅವಕ್ಕೂರ್ನೆಲ್ಲ ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಮತ್ತು ಅಡುಗೆ ಮಾಡೋ ಮುಂದಾಗ ಅದೊಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನೋಡ್ರಿ. ಆವಾಗ ಅಡುಗೆ ಕೆಲಸ ಎಲ್ಲ ಪಟ ಮುಗೀತದೆ. ಹಾಗಾಗಿ ನಾನು ಮಧ್ಯಾಹ್ನ ಟೈಮ್ದಾಗ ಖಾರ ಅದೆಲ್ಲ ಈ ರೀತಿ ಖಾಲಿ ಆದಾಗ ನಾನು ಬೆಳಿಗ್ಗೆ ಅಡುಗೆ ಮಾಡೋ ಟೈಮ್ದಾಗ ಅಂದ್ರೆ 8 ಗಂಟೆ ಬೆಳಿಗ್ಗೆ 8 ಗಂಟೆ ಅನ್ನೋದ್ರಾಗ ಎಲ್ಲ ಅಡುಗೆ ಕೆಲಸ ಮುಗಿಬೇಕಲ್ಲ ಫ್ರೆಂಡ್ಸ್. ಆ ಟೈಮ್ದಾಗ ನಾನು ಖಾಲಿ ಆದ ಡಬ್ಬಿ ಒಳಗೆ ಎಲ್ಲ ಅಡುಗೆ ಸಾಮಗ್ರಿಗಳನ್ನು ತುಂಬಿಡ್ಲಕ್ಕಂತ ಹೋಗಂಗಿಲ್ಲ. ಮತ್ತು ಈ ರೀತಿ ಮಧ್ಯಾಹ್ನ ಟೈಮ್ದಾಗ ಫ್ರೀ ಇರ್ತೀನಲ್ಲ ಮನ್ಯಾಗ ಆ ಟೈಮ್ದಾಗ ಏನೇನು ಡಬ್ಬಿ ಒಳಗೆ ಖಾಲಿ ಆಗ್ಯಾವ ಅಂದರೆ ಸಕ್ಕರೆ ಡಬ್ಬಿ ಒಳಗೆ ಸಕ್ಕರೆ ಖಾಲಿ ಆದ್ರೆ ಉಪ್ಪಿನ ಡಬ್ಬಿ ಒಳಗೆ ಈಗ ಉಪ್ಪು ಖಾಲಿ ಆಗ್ಯದ ಉಪ್ಪನ್ನು ಹಾಕಿಡಾಕತ್ತೀನಿ. ಅದೇ ರೀತಿ ಮಸಾಲೆ ಖಾರ ಕೂಡ ಖಾಲಿ ಆದಾಗ ಆ ಡಬ್ಬಿ ಒಳಗೆ ಸ್ಟೋರ್ ಮಾಡಿಡೋದು. ಈ ರೀತಿ ಏನಾದರೂ ಅಂದರೆ ಬೇಳೆ ಕಾಳುಗಳು ಯಾವುದಾದ್ರೂ ಖಾಲಿ ಆದಾಗ ಡಬ್ಬಿ ಒಳಗೆ ಅವಕ್ಕೂರ್ನೆಲ್ಲ ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಆಮೇಲೆ ಅಡುಗೆ ಮಾಡೋ ಮುಂದಾಗ ಪಟ ತೊಗೊಂಡ್ಬಿಟ್ಟು ಅಡುಗೆ ಮಾಡೋಕೆ ಬರುತ್ತೆ ನೋಡ್ರಿ. ಅದೇ ರೀತಿ ಇವಾಗ ಉಪ್ಪನ್ನು ಕೂಡ ನಾನು ಡಬ್ಬಿ ಒಳಗೆ ಹಾಕಿಟ್ಟೆ. ಈ ರೀತಿ ಒಂದು ಡಬ್ಬಿ ಒಳಗೆ ಹಾಕಿಟ್ನಿ ಅಂತಂದ್ರೆ ಮತ್ತೊಂದು 7-8 ದಿನ ನಡೀತದೆ ನೋಡ್ರಿ. ಹಂಗೆ ಸಕ್ಕರೆ ಡಬ್ಬಿ ಒಳಗೆ ಸಕ್ಕರೆ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಹಾಕಿ ಇಟ್ಟೀನಿ. ಇವಾಗ ಉಪ್ಪನ್ನು ಒಂದು ಡಬ್ಬಿ ಒಳಗೆ ಹಾಕಿಬಿಟ್ಟು ಉಳಿದಿದ್ದ ಉಪ್ಪನ್ನು ತೆಗೆದು ಈ ರೀತಿ ಒತ್ತೆ ಕಟ್ಬಿಟ್ಟು ಇಡಾಕತ್ತೀನಿ. ಹಂಗೆ ತೆಗೆದು ಇಟ್ನಿ ಅಂತಂದ್ರೆ ಗಾಳಿ ಆಡಿಬಿಟ್ಟು ಉಪ್ಪೆಲ್ಲ ಗಂಟು ಆಗ್ಬಿಡ್ತದೆ. ಆದರೆ ಅದರಲ್ಲೂ ಇವಾಗ ತಂಪಿನ ದಿನ ಅದ. ಹಾಗಾಗಿ ಓಪನ್ ಮಾಡಿ ಇಟ್ವಿ ಅಂತಂದ್ರೆ ಎಲ್ಲ ಉಪ್ಪು ತ್ಯಾವ ಆಗಿಬಿಡ್ತದೆ. ಹಾಗಾಗಿ ಈ ರೀತಿ ಒತ್ತೆಗೆ ಬಿಗಿ ಇದನ್ನ ಕಟ್ಬಿಟ್ಟು ಒಂದು ಕಡೆ ಇಟ್ವಿ ಅಂತಂದ್ರೆ ಮತ್ತೆ ಉಪ್ಪು ಖಾಲಿ ಆದಾಗ ಮತ್ತು ಅದನ್ನು ತೊಗೊಂಡ್ಬಿಟ್ಟು ಬಳಕೆ ಮಾಡ್ಬೋದು ನೋಡ್ರಿ. ಇವಾಗ ಎಲ್ಲ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಒಂದು ಸ್ವಲ್ಪ ಮುಗ್ದದ. ಮತ್ತು ಉಳಿದದ್ದು ಸಂಜೆನಾಗ ಮಾಡ್ಕೋಬೇಕು ನೋಡ್ರಿ. ಅಂದರೆ ಇವಾಗ ಪಲ್ಯ ಆಗ್ಯದ ಮತ್ತು ಹಿಟ್ಟನ್ನು ಕೂಡ ನಾದಿಟ್ಟಿನಿ. ಮತ್ತು ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ರೆ ಮುಗೀತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಇಲ್ಲಿ ತನಕ ಎಲ್ಲರಿಗೂ ಬಾಯ್.